ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಮಾಡಲೇಬೇಕು ಎಂಬ ಆಗ್ರಹ ಒತ್ತಾಯ ಸದ್ಯ ಧಾರವಾಡದಲ್ಲಿ ಜೋರಾಗಿದೆ. ಒಂದೆಡೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಗಾರರು ಪಾಲಿಕೆ ಮುಂಭಾಗದಲ್ಲಿ ನಿರಂತರ ಧರಣಿ ನಡೆಸುತ್ತಿದ್ದರೆ, ಇದಕ್ಕೆ ಕಾಂಗ್ರೆಸ್ ಸಹ ಬೆಂಬಲ ಸೂಚಿಸಿ ನಿರಂತರ ಧರಣಿ ನಡೆಸುತ್ತಿದೆ. ಮತ್ತೊಂದೆಡೆ ಕಾಂಗ್ರೆಸ್ ಹಿರಿಯ ನಾಯಕ ದೀಪಕ್ ಚಿಂಚೋರೆ ಅವರು ತಮ್ಮ ಹುಟ್ಟುಹಬ್ಬ ಇದ್ದರೂ ಹುಟ್ಟುಹಬ್ಬ ಆಚರಿಸಿಕೊಳ್ಳದೆ ಪ್ರತ್ಯೇಕ ಪಾಲಿಕೆ ಆಗುವವರೆಗೂ ಹೋರಾಟ ನಡೆಸಲಾಗುವುದು ಎಂದು ಅವರೇ ಸ್ವತಃ ಧಾರವಾಡ ಕಲಾಭವನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದರು. ಇವತ್ತು ಮಾನ್ಯ ಶ್ರೀ ದೀಪಕ್ ಚಿಂಚೋರಿ ಅವರು ಸ್ವಾರ್ಥ ರಹಿತ ಹೋರಾಟ ಮಾಡಿ ತಮ್ಮ ಹುಟ್ಟುಹಬ್ಬವನ್ನು ಹಿಂದೆ ಇಟ್ಟು ಇವತ್ತು ಪ್ರತ್ಯೇಕ ನಗರ ಮಹಾಪಾಲಿಕೆ ಆಗಬೇಕು ಅಂತ ಹೋರಾಟವನ್ನು ನಡೆಸ್ತಾ ಇರೋದು ಭಾಳಷ್ಟು ಸ್ವಾರ್ಥ ರಹಿತ ಹೋರಾಟ. ಈ ಹೋರಾಟಕ್ಕೆ ಭಗವಂತ ಯಶಸ್ವಿ ಕೊಟ್ಟ ತೀರ್ತಾನೆ ಅನ್ನೋದಕ್ಕೆ ಎರಡೇ ಮಾತಿಲ್ಲ ಅಂತ ತಿಳ್ಕೊಂಡು ಹೇಳಿ ಎಲ್ಲರಿಗೂ ಶುಭ ಆಗಲಿ ಅಂತ ಹಾರೈಸ್ತಾರೆ. ವಿವಿಧ ವಾದ್ಯ ಮೇಳಗಳೊಂದಿಗೆ ಕಡಪ ಮೈದಾನದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿವರೆಗೂ ಬಂದು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನಾ ರ್ಯಾಲಿಯಲ್ಲಿ ನೂರಾರು ಜನ ಭಾಗವಹಿಸಿದ್ದರು. ಈ ವೇಳೆ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ ದೀಪಕ್ ಚಿಂಚೋರೆ, ಈ ಕ್ಷೇತ್ರದ ಶಾಸಕ ಅರವಿಂದ್ ಬೆಲ್ಲದ್ ಅವರು ದ್ವಂದ್ವ ನೀತಿಯ ಶಾಸಕ, ರಾಜ್ಯಪಾಲ ಗೆಹ್ಲೋಟ್ ಅವರು ಬಿಜೆಪಿ ಏಜೆಂಟ್ ಅವರಂತೆ ವರ್ತಿಸುತ್ತಿದ್ದಾರೆ ಎಂದರು. ಈಗಾಗಲೇ ರಾಜ್ಯ ಸರ್ಕಾರ ತನ್ನ ಕೆಲಸ ಮಾಡಿದೆ, ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಬೇಕು. ಬರುವ ಮೇ 30ರೊಳಗಾಗಿ ರಾಜ್ಯಪಾಲರು ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ಅಂಕಿತ ಹಾಕದೇ ಇದ್ದರೆ ಪ್ರಹ್ಲಾದ್ ಜೋಶಿ ಹಾಗೂ ಅರವಿಂದ್ ಬೆಲ್ಲದ್ ಅವರ ಮನೆಗೆ ಮುತ್ತಿಗೆ ಹಾಕುವ ನಿರ್ಧಾರವನ್ನು ಹೋರಾಟಗಾರರು ಇದೇ ವೇಳೆ ತೆಗೆದುಕೊಂಡರು. ಎಲ್ಲಿಯವರೆಗೆ ಹೋರಾಟ ಬೇಕೇ ಬೇಕು. ಸರ್ಕಾರ ಬೆಂಬಲ ಇದೆ ಅಂತ ಹೇಳುವ ಜೊತೆಗೆ ಈ ಹೋರಾಟಕ್ಕೆ ಅವಾಜು ಪ್ರತ್ಯೇಕ ಪಾಲಿಕೆಗೆ ಸರ್ ಕಾಣ್ತಾ ಇಲ್ಲ ದೀಪಕ್ ಅಂದ್ರೆ ಎಲ್ಲರಿಗೂ ಕನ್ನಡ ಬರೋಲ್ಲ, ಗವರ್ನರ್ಗೂ ಕನ್ನಡ ಬರೋಲ್ಲ. 74ನೇ ಕ್ಷೇತ್ರ ನಮ್ಮ ಅಭಿಮಾನಿಗಳಿಗೆ ಏನಿದಾರಲ್ಲ, ಜಯಕರ್ತ ಹೋರಾಟಗಾರರು ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ನಮ್ಮ ಸರ್ಕಾರದ ವಿರುದ್ಧ ಬೈಕೊಂಡು ಲಾಕ್ ಮಾಡಿದ್ರೆ ಅದನ್ನು ಸಪೋರ್ಟ್ ಮಾಡೋಲ್ಲ. ಲಾಕ್ ಮಾಡೋದಿದ್ರೆ ಸೆಂಟ್ರಲ್ ಗವರ್ಮೆಂಟ್ ಲಾಕ್ ಮಾಡಿ, ರೈಲ್ವೆ ಸ್ಟೇಷನ್ ಲಾಕ್ ಮಾಡಿ, ಏರ್ಪೋರ್ಟ್ ಲಾಕ್ ಮಾಡಿ ಅಂತ ಹೇಳಿ ನಿಮ್ಮ ಪರಿಸ್ಥಿತಿ ಮುಖಾಂತರ ನಾಟಕ ಬಿಡಿ. ಬಿಜೆಪಿ ಏಜೆಂಟ್ ಇವತ್ತು ಬೆಲ್ಲ ಪತ್ರ ಬರೆದ್ರು ತರಿಸುವಂತ ಕಾರ್ಯ ಹೋರಾಟಗಾರ ಸರಿಯಾಗಿ ಮಾಡಬೇಕಂತ ಮತ್ತೆ ಹೋರಾಟಗಾರ ಹೇಳ್ತೀನಿ, ಕಾಂಗ್ರೆಸ್ ಬೈದ್ರೆ ಆಲ್ರೆಡಿ ಮಾಡ್ಯಾರ, ಈಗ ಗವರ್ನರ್ ಮಾಡಬೇಕು. ಬಿಜೆಪಿ ಚಲೋ ಬಿಜೆಪಿ 27ನೇ ತಾರೀಕು ಮೇ ನಾನು ಹುಟ್ಟಿದಬ್ಬ. ನಮ್ಮ ಅಭಿಮಾನಿಗಳಿಗೆ ಹೇಳಿದೆ, ಹುಟ್ಟಿದಬ್ಬ ಬೇಡ, ಪ್ರತ್ಯೇಕ ಮಹಾನಗರ ಪಾಲಿಕೆ ಸಂಬಂಧ ಹೋರಾಟ ಮಾಡೋದು ಅಂಥೇಳಿ ಇವತ್ತು ನೀವು ನೋಡಿರಿ ಬೃಹತ್ ಪ್ರಮಾಣದಾಗ ಹೋರಾಟ ಮಾಡಿರಿ. ಬಿ ಜೆ ಪಿ ದ್ವಂದ್ವ ನೀತಿ ಗವರ್ನರ್ ಕಡೆ ಬಂದು 11 ತಿಂಗಳಾದರೂ ಇನ್ನೂ ಮಟ್ಟ ಸಹಿ ಮಾಡ್ತಾಯಿಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ ಬೆಲ್ಲದವರು ಮಾಡಬೇಡ ಅಂಥೇಳಿ ಒಂದು ಲೆಟ್ರ್ ಬರೆದಿದ್ದರು.
ಇವತ್ತು ಬೆಲ್ಲದವರು ಒಂದು ಕಡೆ ಮಾಡಬೇಡ ಅಂತಾರೆ, ಮತ್ತು ಗವರ್ನರ್ ಮೀಟಿಂಗ್ ಫಿಕ್ಸ್ ಮಾಡ್ತಾರೆ. ಅದಕ್ಕೆ ನಾನು ಇವತ್ತು ಒಂದೇ ಮಾತು ಹೇಳ್ತೀನಿ ನಿಮ್ಮ ಮುಖಾಂತರ, ಕಾಂಗ್ರೆಸ್ ಪಕ್ಷ ಮಾಡೋ ಡ್ಯೂಟಿ ಮಾಡೈತಿ, ಈಗ ಮಾಡೋದು ಬಿ ಜೆ ಪಿ. ಹೋರಾಟಗಾರಿಗೆ ಹೇಳಿದ್ನ, ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬೈಯೋದಾದ್ರೆ ನಾವು ಇದಕ್ಕೆ ಒಪ್ಪೋಲ್ಲ, ಮತ್ತು ನಮ್ಮ ಹುಬ್ಳಿ ಧಾರವಾಡದ್ದು ಏನಾರ ಸೆಂಟ್ರಲ್ ಲಾಕ್ ಮಾಡೋದಿದ್ರೆ ಬರ್ತೀವಿ ನಾವು ಆಫೀಸ್. ಸ್ಟೇಟ್ ಗೌರ್ಮೆಂಟಿಗೆ ಲಾಕ್ ಮಾಡೋಕ್ಕೆ ಬಂದ್ರೆ ನಾವು ಮಾಡೋಲ್ಲ. ಸಿದ್ದರಾಮಯ್ಯ ಸಾಹೇಬರು ಮಾಡಿಬಿಟ್ಟದ ಕೆಲಸ. ಈಗ 30 ತಾರೀಕಿನ ಮಟ್ಟ ನೋಡ್ತೀವಿ, ಇಲ್ಲಾಂದ್ರೆ ಇನ್ನೊಂದು ವಿಶೇಷ ಪ್ರತಿಭಟನೆ ಮಾಡಿ ಬೆಲ್ಲದ ಹುಬ್ಬಳ್ಳಿ ಮನೆಗೆ ಮತ್ತು ಪ್ರಹ್ಲಾದ್ ಜೋಶಿ ಮನೆಗೆ ಪಾದಯಾತ್ರೆ ಮಾಡ್ತೀವಿ.